ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ನೋಡಿ, ಈ ವಿಡಿಯೋ ಮಾಡೋಕ್ಕಿಂತ ನನಗೆ ತುಂಬ ಬೇಜಾರಿನ ಸಂಗತಿ ಅನ್ನೋದು ಹೇಳ್ತೀನಿ. ತುಂಬ ಜನ ಸ್ಟೂಡೆಂಟ್ಸ್ ನನಗೆ ಡಿ ಎಮ್ ಮಾಡಿದ್ದು ಹಾಗೂ ಕಾಲ್ ಮಾಡಿ ತುಂಬ ಜನ ಕೇಳಿದ್ದು ಹಾಗೂ ತುಂಬ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ದು ಹಾಗೂ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದೇನಪ್ಪ ಅಂದರೆ ರಿವ್ಯಾಲ್ಯೂಷನ್ ಬಗ್ಗೆ ಹೇಳಿ ಮತ್ತು ಅವರು ಬಂದಿರೋ ಒಂದು ಪ್ರಾಬ್ಲಮ್ನೆಲ್ಲ ನನಗೆ ಕೇಳ್ತಾಯಿದ್ರು. ಅವು ಏನಪ್ಪ ಪ್ರಾಬ್ಲಮ್ ಅಂದರೆ, ಅವರು ತುಂಬ ಚೆನ್ನಾಗೇ ಮಾರ್ಕ್ಸ್ ಬರೆದಿದ್ದಾರಂತೆ, ತುಂಬ ಎಕ್ಸಾಮ್ನ ಎಲ್ಲ ತುಂಬ ಚೆನ್ನಾಗೇ ಬರೆದಿದ್ದಾರಂತೆ, ಆದರೂ ಕಡಿಮೆ ಮಾರ್ಕ್ಸ್ ಅನ್ನೋದು ಬಂದಿದೆ. ಮತ್ತು ತುಂಬ ಜನ ಸ್ಟೂಡೆಂಟ್ಸ್ ಇನ್ನೇನು ಪ್ರಾಬ್ಲಮ್ ಅಂತಂದರೆ ಕಂಟಿನ್ಯೂಸ್ ಆಗಿ ಅವ್ರವ್ರ ಕಾಲೇಜಲ್ಲಿ ತಮ್ಮ ಯು ಎಸ್ ಎನ್ ಅಂತ ಹಿಡಿದು ಲೀನಿಯರಾಗಿ ಅಂದರೆ ಕಂಟಿನ್ಯೂಸ್ ಆಗಿ ಅಲ್ಲಿ ಏನು ಯು ಎಸ್ ಎನ್ ಸ್ಟಾರ್ಟ್ ಆಗುತ್ತೆ, ಎಕ್ಸಾಂಪಲ್ 1 2 3 ಈ ಥರ ಕಂಟಿನ್ಯೂಸ್ ಆಗಿ ಎಲ್ಲರೂ ಫೇಲ್ ಆಗ್ತಾ ಹೋಗಿದ್ರೆ ಒಂದೊಂದು ಸಬ್ಜೆಕ್ಟಲ್ಲಿ. ಇನ್ನೊಂದು ಸ್ವಲ್ಪ ಸ್ಟೂಡೆಂಟ್ಸ್ ಏನಾಗಿದೆ ಅಂದರೆ ಎಲ್ಲ ಸಬ್ಜೆಕ್ಟ್ಸ್ 90+, 85+ ಇರೋ ಒಂದು ಆ ಥರ ಇದ್ದಂಥ ಸ್ಟೂಡೆಂಟ್ಸು ಒಂದು ಸಬ್ಜೆಕ್ಟಲ್ಲಿ ಜಸ್ಟ್ 4 3. ನೋಡಿ, ಈ ಥರ ಆಗ್ತಿದ್ರೆ ಈಗ ಏನು ಮಾಡ್ತಿದ್ದಾರೆ ವಿಡಿಯೋ ಅನ್ನೋದು ತುಂಬ ಬೇಸರದ ಸಂಗತಿ ಅನ್ನೋದು ಮಾಡ್ತಾಯಿದ್ದಾರೆ. ಎಲ್ಲ ಹುಡುಗರ ಲೈಫಲ್ಲಿ, ಸ್ಟೂಡೆಂಟ್ಸ್ ಲೈಫಲ್ಲಿ ತುಂಬ ಆಟನೇ ಆಡ್ತಾಯಿದ್ದಾರೆ ಅನಿಸ್ತಿದೆ. ತುಂಬ ಬೇಜಾರಾಗ್ತಿದೆ ಈ ಥರ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಫೋನ್ ಮಾಡಿ ಎಲ್ಲ ಹೇಳ್ದಾಗೆ ಮತ್ತು ಮೆಸೇಜ್ಗಳು ಮಾಡಿದಾಗೆ. ನೋಡಿ ಬ್ರದರ್, ನಂದು ಈ ಥರ ಎಲ್ಲ 90+ ಇದೆ ನಂದು ಎಲ್ಲ ಸಬ್ಜೆಕ್ಟು, ಜಸ್ಟ್ ಒಂದೊಂದು ಸಬ್ಜೆಕ್ಟ್ ಮಾತ್ರ 3 4 ಕೊಟ್ಟಿದ್ದಾರೆ. ಅದು ಹೆಂಗೆ ಸಾಧ್ಯ ಗುರು? 90+ ಸ್ಟೂಡೆಂಟ್ಸ್ದು ಜಸ್ಟ್ 3 4 ಬರೋದು. ಮತ್ತು ಹಾಗೆ ಇವ್ರು ಏನು ಮಾಡ್ತಾರೆ, ವಿಟಿದು ಒಂದು ಸ್ಕ್ಯಾಮ್ ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ. ಎಕ್ಸಾಮ್ ಮುಗಿದು 1 2 3 ಡೇಸಲ್ಲಿ ವಿತಿನ್ 1 ವೀಕ್ ಒಳಗಡೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ. ಜಸ್ಟ್ ಕೆಮಿಸ್ಟ್ರಿ ಸೈಕಲ್ ಮುಗಿಸಿ ಕ್ಯಾಡ್ ಎಕ್ಸಾಮ್ ಮುಗಿದ ತಕ್ಷಣ ವಿತಿನ್ 2 3 ಡೇಸ್ 1 ವೀಕಲ್ಲಿ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಯಾವ ಥರ ವ್ಯಾಲ್ಯೂಯೇಷನ್ಸ್ ಮಾಡ್ತಿದ್ದಾರೆ ಗೊತ್ತಿಲ್ಲ. ಡಿಜಿಟಲ್ ವ್ಯಾಲ್ಯೂಯೇಷನ್ ಅಂತಂದು ವಿತಿನ್ 1 ವೀಕಲ್ಲಿ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ. ಬಟ್ ಸ್ಟ್ರಿಕ್ಟಾಗಿ ವ್ಯಾಲ್ಯೂಯೇಷನ್ಸ್ ಅಂತೂ ಏನು ಮಾಡ್ತಿದ್ದಾರೆ, ಏನು ಒಂದು ಕರೆಕ್ಟಾಗಿ ನಮ್ಗೆ ಕ್ಲಾರಿಫಿಕೇಷನ್ನೇ ಕೊಡ್ತಿಲ್ಲ ಯಾವ ಥರ ನಡೆದಿದೆ ಏನು ಅನ್ನೋದು. ಮತ್ತು ನನಗೆ ಸ್ಟೂಡೆಂಟ್ಸು ತುಂಬ ಒಂದು 10 ಕಾಲೇಜುಗಳಲ್ಲಿ ತುಂಬ ಇದೇ ಥರ ಪ್ರಾಬ್ಲಮ್ ಅನ್ನೋದಾಗಿದೆ. ನೋಡಿ ಸರ್, ನೋಡಿ ಬ್ರದರ್, ನನಗೆ ತುಂಬ ಈ ಥರ ಚೆನ್ನಾಗಿ ಬರೆದಿರೋಂಥ ಸಬ್ಜೆಕ್ಟ್ಸನ್ನ ನನಗೆ ಈ ಥರ ಮಾಡಿದ್ದಾರೆ. ನನ್ನ ಪ್ರಕಾರ ಇವ್ರು ವಿಟಿದವ್ರು ಏನಾದ್ರು ಸ್ಕ್ಯಾಮ್ ನಡೀತಿದ್ದಾರೆ, ಇಲ್ಲ ರಿವ್ಯಾಲ್ಯೂಷನಲ್ಲಿ ಅಮೌಂಟ್ ಮಾಡ್ತಾ ಇರೋ ಒಂದು ಆ ಥರ ಏನಾದರೂ ನಡೀತಿದೆಯಾ ಗೊತ್ತಿಲ್ಲ. ಯಾಕಂದರೆ ನೀವು ಒಂದೊಂದು ಸಬ್ಜೆಕ್ಟ್ದು ರಿವ್ಯಾಲ್ಯೂಷನ್ಸ್ ವಿತ್ ಫೋಟೋ ಕಾಪಿ ಆಗ್ತಿರೋ 1000+ ಅಮೌಂಟ್ ಬರುತ್ತೆ ಅವ್ರಿಗೆ, 1030 ರೂಪೀಸ್. ಈ ಥರ ಆಗಿಬಿಟ್ಟು ನಮಗೆ ಎಲ್ಲರಿಗೂ ದುಡ್ಡು ಮಾಡೋ ಒಂದು ಬಿಸ್ನೆಸ್ ಮಾಡ್ತಿದ್ದಾರೆ ಎಜುಕೇಷನ್ ಅನ್ನೋದು ಒಂದು ಗೊತ್ತಾಗ್ತಿಲ್ಲ. ನೋಡಿ, ನಾನು ಜಸ್ಟ್ ಇವಾಗ ಯೂಟ್ಯೂಬಲ್ಲಿ ಒಂದು ವೀಡಿಯೋ ನೋಡ್ತಿದ್ದೆ. ಒಂದು ಹುಡುಗಿದು ಜಸ್ಟ್ 4 5 ಮಾರ್ಕ್ಸ್ ಬರ್ತಿದೆ, ರಿವ್ಯಾಲ್ಯೂಷನ್ ಆಗಿದ್ದ ತಕ್ಷಣ 60 70 ಬರ್ತಿದೆ. ಈ ಥರ ಎಲ್ಲ ಕೇಳಿದಾಗ ಏನು ಎಜುಕೇಷನ್ ಅಂತ ಒಂದು ಸ್ಕ್ಯಾಮ್ ಥರ ಆಗ್ತಿದ್ದಾರೆ, ಇಲ್ಲ ಬಿಸ್ನೆಸ್ ಥರ ಮಾಡ್ತಿದ್ದಾರೆ ಏನಂತ ಒಂದು. ಈ ಥರ ಆದರೆ ಏನು ಮಾಡೋದು? ಈ ಥರ ಮಾಡಿದ್ರೆ ಸ್ಟೂಡೆಂಟ್ ಲೈಫ್ ಜೊತೆ ಆಟ ಆಡ್ದಂಗೆ ಆಗಲ್ವಾ? ಜಸ್ಟ್ 100ಗೆ ಇರೋದು 106 ಮಾರ್ಕ್ಸ್ ಕೊಟ್ಟರೆ ಏನದು? ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂದರೆ ಟೆಕ್ನಿಕಲ್ ಸರಿ ಇಲ್ಲ ಅಂದರೆ ಯಾವ ಥರ? ತುಂಬ ಸ್ಟೂಡೆಂಟ್ಸ್ ಇದೇ ಒಂದು ನನಗೆ ಕ್ವಶನ್ಸ್ ಕೇಳೋದ್ರಿಂದ ತುಂಬ ವೀಡಿಯೋ ಕಡೆಯಿಂದ ತುಂಬ ಬೇಜಾರಾಗಿದೆ. ನೋಡಿ, ಎಲ್ಲರೂ ರಿವ್ಯಾಲ್ಯೂಷನ್ ಅನ್ನೋದು ಹಾಕಿ ತುಂಬ ಸ್ಟೂಡೆಂಟ್ಸ್ ಒಂದೇ ಒಂದು ಕ್ವಶನ್ಸ್ ಕೇಳ್ತಿದ್ರು. ನೋಡಿ ಬ್ರದರ್, ನನಗೆ ಜಸ್ಟ್ 4 5 6 ಈ ಥರ ಮಾರ್ಕ್ಸ್ ಕೊಟ್ಟಿದ್ದಾರೆ, ನಾನು ತುಂಬ ಚೆನ್ನಾಗಿ ಬರ್ತಿದ್ದೀನಿ, 70 80 ಮಾರ್ಕ್ಸ್ಗೆಲ್ಲ ಬರ್ತಿದ್ದೀನಿ, ಈ ಥರ ಮಾರ್ಕ್ಸ್ ಕೊಟ್ಟಿದ್ದಾರೆ. ನೀವು ಯಾವುದೇ ಥರ ಬೇಜಾರು ಮಾಡೋಕ್ಕೆ ಹೋಗಬೇಡಿ. ಈ ಥರ ಆಗಿದೆ ಈ ವಿಡಿಯೋಲಿ. ಈಗ ಏನು ಮಾಡೋಕ್ಕಾಗಲ್ಲ. ನೀವು ಜಸ್ಟ್ ಇನ್ನೊಂದು ಸರಿ ರಿವ್ಯಾಲ್ಯೂಷನ್ ಹಾಕಿ ಅವಾಗೇನಾದರೂ ಪಾಸ್ ಆಗ್ತೀರಾ, ಅವಾಗ ನಿಮ್ಮ ಕಾಲೇಜಲ್ಲಿ ಯಾವ ಥರ ಫೇಸ್ ಇಶ್ಯೂ ಮಾಡ್ತಿದ್ದಾರೆ ಜಸ್ಟ್ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮ್ಮ ಕಾಲೇಜ್ ಹೆಸರು ಮೆನ್ಷನ್ ಮಾಡೋಕ್ಕೆ ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ, ನಿಮ್ಗೆ ಏನು ಪ್ರಾಬ್ಲಮ್ ಅನ್ನೋದು ಅದು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ತಿಳ್ಕೊಳ್ಳೋಕೆ. ತುಂಬ ಸ್ಟೂಡೆಂಟ್ಸ್ ಇದೇ ಥರ ಪ್ರಾಬ್ಲಮ್ ಆಗಿದೆ, ತುಂಬ ಕಂಟಿನ್ಯೂಸ್ ತುಂಬ ಸ್ಟೂಡೆಂಟ್ಸ್ ಈ ಥರ ಪ್ರಾಬ್ಲಮ್ ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಎಜುಕೇಷನ್ ಅನ್ನೋದೇನೋ ಒಂದು ಬಿಸ್ನೆಸ್ ಸ್ಕ್ಯಾಮಾ, ಇಲ್ಲ ಎಜುಕೇಷನ್ ಸಿಸ್ಟಮೇ ಸರಿ ಇಲ್ವಾ, ಇಲ್ಲ ಗೋರ್ಮೆಂಟ್ ಅದ್ರ ಬಗ್ಗೆ ಏನು ತಲೆನೇ ಕೆಡಿಸ್ಕೋತಿಲ್ವಾ? ಇನ್ನೂ ಸ್ವಲ್ಪ ಸ್ಟೂಡೆಂಟ್ಸ್ ಹೇಳ್ತಿದ್ದಾರೆ ನನಗೆ, ಬ್ರದರ್ KEನೇ ಎಷ್ಟೋ ಬೆಟ್ರ್ ಇತ್ತಲ್ಲ, ಸ್ವಲ್ಪ ಲೇಟಾಗಾದರೂ ಪರವಾಗಿಲ್ಲ, ಕರೆಕ್ಟಾಗಿ ಒಂದು ಕರೆಕ್ಟ್ ಇನ್ಫಾರ್ಮೇಷನ್ನ ಕರೆಕ್ಟಾಗಿ ಕೊಡ್ತಾಯಿದ್ರು. ವಿಟಿಯೋದವ್ರು ಏನು ಇವರು ಒಂಥರ ಈ ಥರ ಎಜುಕೇಷನ್ಸ್ ವಿತಿನ್ 1 ವೀಕಲ್ಲಿ ರಿಸಲ್ಟ್ ಬಿಟ್ಬಿಟ್ಟು ಚೆನ್ನಾಗಿರೋ ಬರ್ದಿರೋ ಸಬ್ಜೆಕ್ಟ್ನ ಕಡಿಮೆ ಮಾರ್ಕ್ಸ್ ಬರ್ತಿದ್ದಾರೆ. ಈ ಥರ ತೊಂದರೆಗಳು ತುಂಬ ಸ್ಟೂಡೆಂಟ್ಸ್ ನನಗೆ ಹೇಳಿದ್ದು, ಅದಕ್ಕೋಸ್ಕರ ಈ ವಿಡಿಯೋ ಮಾಡಬೇಕನ್ನಿಸ್ತು. ಇನ್ನೊಂದೇನಪ್ಪ ಅಂದರೆ, ಒಂದು ಕಾಲೇಜಲ್ಲಿ 60 ಮೆಂಬರ್ಸ್ ಸ್ಟೂಡೆಂಟ್ಸ್ ಎಕ್ಸಾಮ್ ಬರೆದ್ರೆ 15 ಮೆಂಬರ್ಸ್ ಅಷ್ಟೇ ಪಾಸ್ ಆಗಿದ್ದಾರೆ, ಇನ್ನು 45 ಮೆಂಬರ್ಸ್ ಸ್ಟೂಡೆಂಟ್ಸ್ ಎಲ್ಲ ಫೇಲ್ ಆಗಿದ್ದಾರೆ. ಈ ಥರ ಮಾಡ್ತಿದ್ದಾರೆ. ನೋಡಿ, ನೀವು ಏನೋ ಒಂದು ಫೇಸ್ ಇಶ್ಯೂ ಮಾಡ್ತಿದ್ದಾರೆ ಅಂದರೆ ನಿಮಗೆ ಇದೊಂದು ತುಂಬ ಸ್ಟೂಡೆಂಟ್ಸ್ಗೆ ರೀಚ್ ಆಗಬೇಕಾಗಿದೆ. ಯಾಕಂದರೆ ನೀವು ಯಾವ ಥರ ಫೇಸ್ ಇಶ್ಯೂ ಮಾಡ್ತಿದ್ರೆ, ಯಾವ ಥರ ಚೆನ್ನಾಗಿ ಬರೆದ್ರು ನೀವು ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರ್ದಿಲ್ಲ, ಈ ಥರ ಕಡಿಮೆ ಮಾರ್ಕ್ಸ್ ಬಂದಿದ್ದನ್ನೆಲ್ಲ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮ್ಮ ಕಾಲೇಜ್ ಹೆಸರು ಮೆನ್ಷನ್ ಮಾಡೋಕ್ಕಂದ್ರೂ ಪರವಾಗಿಲ್ಲ. ನೀವು ಏನೇನು ಇಶ್ಯೂ ಮಾಡ್ತಿದ್ದೀರಾ, ನೀವು ಯಾವುದು ನಮ್ಗೆ ಏನು ತೊಂದರೆಗಳಾಗಿದೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅದರ ಒಂದು ತುಂಬ ಸ್ಟೂಡೆಂಟ್ಸ್ಗೆ ರೀಚ್ ಆಗಬೇಕು. ಈ ಥರ ಸ್ಕ್ಯಾಮ್ಗಳು ಆಗ್ತಿರೋದು ವೀಡಿಯೋಲಿ ವಿತಿನ್ 2 3 ಡೇಸಲ್ಲಿ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ಬಿಡ್ತಾರೆ. ಕರೆಕ್ಟಾಗಿ ರಿಸಲ್ಟ್ ಅನೌನ್ಸ್ಮೆಂಟೇ ಮಾಡ್ತಿಲ್ಲ. ಇನ್ನು ಸ್ವಲ್ಪ ಜನ ಸ್ಟೂಡೆಂಟ್ಸ್ದು USN ಇನ್ವ್ಯಾಲಿಡು, ಮತ್ತು ಆಗ ವಿತ್ ಎರಡ್ ರಿಸಲ್ಟ್ ಅಂತ ಅನೌನ್ಸ್ಮೆಂಟ್ ಮಾಡ್ತಾರೆ. ಅದು ಕಾಲೇಜಲ್ಲಿ 3000 ಅಮೌಂಟ್ ಎಲ್ಲ ಕೇಳ್ಕೊಂಬಿಟ್ಟು ಅಲ್ಲಿ ಕೂಡ ಸ್ಕ್ಯಾಮ್ ಮಾಡ್ತಿದ್ದಾರೆ. ಇಲ್ಲಿ ವಿಟಿದವ್ರು ನಾವು ನೋಟಿಫಿಕೇಶನ್ ಕೊಟ್ಟಿದ್ದಾಗ ಕಾಲೇಜವ್ರು ಸುಮ್ಮನೆ ಇರ್ತಿಲ್ಲ. ಈ ಥರ ಇದೇ ಥರ ಒಂಥರ ಸಿಸ್ಟಮೇ ಸರಿ ಇಲ್ವೋ, ಇಲ್ಲ ಎಜುಕೇಷನ್ ಸಿಸ್ಟಮ್ ಸರಿ ಇಲ್ವೋ, ಇಲ್ಲ ಗೋರ್ಮೆಂಟೇ ಸರಿ ಇಲ್ವೋ, ಒಂದು ತಿಳಿತಾನೆ ಇಲ್ಲ. ನನಗೆ ತುಂಬ ಬೇಜಾರಾಗ್ಬಿಟ್ಟಿದೆ. ನನಗೆ ಕಾಲ್ ಮಾಡಿ ಸ್ಟೂಡೆಂಟ್ಸ್ ಇನ್ನೊಂದು ಏನಪ್ಪ ಹೇಳೋದಂದರೆ, ನೋಡಿ ಬ್ರದರ್, ನಾನು ಎಲ್ಲ ಸಬ್ಜೆಕ್ಟು 90+ ಬರ್ದಿದ್ದೀನಿ, ಒಂದು ಸಬ್ಜೆಕ್ಟ್ ಮಾತ್ರ ಈ ಥರ ಆಗ್ಬಿಟ್ಟಿದೆ, ನಾನು ಚೆನ್ನಾಗಿ ಬರ್ದಿದ್ದೀನಿ, ಖಂಡಿತ ಚೆನ್ನಾಗಿ ಬರ್ದಿದ್ದೀನಿ ನಾನು ಅಂತ ಹೇಳ್ತಿದ್ದೇನೆ. ಬಟ್ ಅವ್ನು ಖಂಡಿತ ಪಾಸ್ ಆಗ್ತಾನೆ, ರಿವ್ಯಾಲ್ಯೂಷನ್ ಹಾಕಬೇಕು ಅವನು. ಈ ಥರ 90+ ಮಾರ್ಕ್ಸ್ ಬಂದ್ಬಿಟ್ಟು ಒಂದು ಸಬ್ಜೆಕ್ಟಲ್ಲಿ ಜಸ್ಟ್ ಸಿಂಗಲ್ ಡಿಜಿಟಲ್ ನಂಬರ್ಸ್ ಮಾರ್ಕ್ಸ್ ಬಂದರೆ ಅದು ಹೆಂಗೆ ಸಾಧ್ಯ ಹೇಳಿ ನೀವೇ?
ಮತ್ತು ಇನ್ನೂ ಸ್ವಲ್ಪ ಸ್ಟೂಡೆಂಟ್ಸ್ ಏನು ಹೇಳ್ತಿದ್ದಾರೆ, ಬ್ರೋ ನಾನು ಜಸ್ಟ್ ಪಾಸ್ ಆಗಬೇಕಂತ ಬರೆದ್ರೆ ನೋಡಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀನಿ ಅಂತ ಹೇಳ್ತಿದ್ದಾರೆ. ಮತ್ತು ಇನ್ನೊಬ್ಬರು ಎಡ್ಜಲ್ಲಿ ಜಸ್ಟ್ ಹಿಂಗೆ ಪಾಸ್ ಆಗಬೇಕನ್ನೋ ಸ್ಟೂಡೆಂಟ್ಸು ಚೆನ್ನಾಗಿ ಮಾರ್ಕ್ಸ್ ಬಂದಿದೆ. ಎಲ್ಲ ತೊಂದರೆಗಳು ಆಗ್ತಿದ್ದಾರೆ, ವ್ಯಾಲ್ಯೂಯೇಷನ್ಸ್ ಅನ್ನೋದು ಕರೆಕ್ಟಾಗಿ ಮಾಡ್ತಿಲ್ಲ ಅನ್ನೋದು ಈಗ ತುಂಬ ಜನಕ್ಕೆ ಗೊತ್ತಾಗ್ತಿದೆ. ಇದು ತುಂಬ ಜನಕ್ಕೆ ರೀಚ್ ಆಗಬೇಕು. ನಿಮ್ದು ಏನೇನು ತೊಂದರೆಗಳು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾನು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡೋದಾಗ ಅಂದ್ಕೊಂಡಿದ್ದೆ ಇವರೆಲ್ಲರೂ ರಿಸಲ್ಟ್ ಚೆನ್ನಾಗೇ ಬಂದಿರ್ತಂತೆ. ಆಮೇಲೆ ಗೊತ್ತಾಯಿತು ನಂಗೆ ಈ ಥರ ಒಂದು ತುಂಬ ಸ್ಟೂಡೆಂಟ್ಸು ಒಂದು ಪ್ರಾಬ್ಲಮ್ನ ಸಾಲ್ವ್ ಕಷ್ಟಪಡ್ತಿದ್ದಾರೆ ಪ್ರಾಬ್ಲಮ್ ಅಂತಂದು. ಅದಕ್ಕೋಸ್ಕರನೇ ಇದು ಏನಪ್ಪ ಎಜುಕೇಷನ್ ಯಾವ ಥರ ಸ್ಕ್ಯಾಮ್ ಆಗ್ತಿದೆ ನೋಡಿ. ಮೊನ್ನೆ ಆಯಿತು ಈಗ CET ಸ್ಕ್ಯಾಮು, ನೀಟ್ ಸ್ಕ್ಯಾಮು. ಅಲ್ಲಿ ನೀಟ್ ಸ್ಕ್ಯಾಮು ಹೋಯ್ತು ಕೋರ್ಟ್ಗೆ ಹೋಯ್ತು, ಅಲ್ಲಿ ಏನು ಗ್ರೇಸ್ ಮಾರ್ಕ್ಸ್ ಕೊಟ್ಟರೆ ಇಲ್ಲ, ಅದು ಅಲ್ಲಿಗೆ ಬಿಟ್ಬಿಟ್ರು. ಇದೇ ಥರ ಆದರೆ ಎಜುಕೇಷನ್ ಅನ್ನೋದು ಒಂಥರ ಬಿಸ್ನೆಸ್ ಆಗ್ಬಿಡುತ್ತೆ. ಎಜುಕೇಷನ್ ಪೂರ್ತಿ ಸ್ಕ್ಯಾಮ್. ಈ ಎಜುಕೇಷನ್ ಈ ಥರ ನಾವು ಸ್ಕ್ಯಾಮ್ಗಳಲ್ಲಿ ಮುಂದೆ ಹೋಗ್ತಿದ್ರೆ ನಮ್ಮ ಎಜುಕೇಷನ್ ಯಾವುದು ಮುಂದೆ ನಮ್ಮ ಎಜುಕೇಷನ್ನೇ ವೇಸ್ಟ್ ಅನ್ನಂಗೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇದು ತುಂಬ ಸ್ಟೂಡೆಂಟ್ಸ್ಗೆ ರೀಚ್ ಆಗಬೇಕು ಮತ್ತು ಎಜುಕೇಷನ್ಸ್ಗೆ ತುಂಬ ಇಂಪಾರ್ಟೆಂಟು ಪ್ರಾಮುಖ್ಯತೆ ಕೊಡಲೇಬೇಕಾಗುತ್ತೆ. ಈಗ ಎಲ್ಲರಿಗೂ ಹೇಳೋದು ಒಂದು ಕ್ಯೂ ಮಾತು ಏನಂದರೆ, ನೀವೆಲ್ಲರೂ ರಿವ್ಯಾಲ್ಯೂಷನ್ ಅನ್ನೋದು ಹಾಕಿ, ರಿವ್ಯಾಲ್ಯೂಷನ್ ಓಪನ್ ಮಾಡಿದ ತಕ್ಷಣ ರಿವ್ಯಾಲ್ಯೂಷನ್ ಹಾಕಿ, ನಿಮ್ದು ಏನಾದ್ರು ಅಲ್ಲೇನಾದರೂ ಪಾಸ್ ಅಂತ ಬಂತಂದರೆ ಅವಾಗ ಗೊತ್ತಾಗುತ್ತೆ ಎಷ್ಟು ಸ್ಕ್ಯಾಮ್ ನಡೀತಿದೆ ಎಷ್ಟು ಅನ್ನೋದು. ಇದೇ ಥರ ಮುಂದೆ ಹೊರತಿದೆ ಎಜುಕೇಷನ್ ಅನ್ನೋದು ತುಂಬ ದೊಡ್ಡ ಸ್ಕ್ಯಾಮ್ ಆಗುತ್ತೆ. ಅದಕ್ಕೋಸ್ಕರ ನೀವು ಹೀಗೆ ಎಚ್ಚೆತ್ಕೊಳ್ಬೇಕಾಗುತ್ತೆ. ಯಾಕಂದರೆ ಎಲ್ಲ ಸ್ಟೂಡೆಂಟ್ಸ್ ಒಟ್ಟಿಗೆ ನಾವು ಎಚ್ಚೆತ್ಕೊಂಡ್ರೆ ನಮ್ಗೆ ಏನೋ ಒಂದು ಸೊಲ್ಯೂಷನ್ ಸಿಗುತ್ತೆ. ನೋಡಿ, ನಿಮ್ದು ಯಾವುದೇ ಥರ ಭಯ ಪಡೋಕೋಬೇಡಿ. ಎಜುಕೇಷನ್ಸ್ ನಿಮ್ಮ ರೈಟ್ಸು, ಅದಕ್ಕೆ ನೀವು ಒಂದು ಕ್ವಶನ್ಸ್ ಕೇಳೋ ಒಂದು ಹಕ್ಕಿರುತ್ತೆ. ಯಾವುದೇ ಥರ ಭಯ ಪಡ್ಕೊಂಡೆಲ್ಲ ನೀವು ಸುಮ್ಮನೆ ಕೂರಕೋಬೇಡಿ. ನಿಮ್ದು ಏನೇ ಡೌಟ್ಸ್ ಇದ್ರು ಅಥವಾ ನಿಮ್ದು ಏನೋ ಒಂದು ಪ್ರಾಬ್ಲಮ್ ಇದ್ದು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾವು ಶೇರ್ ಮಾಡೋಣ. ಎಷ್ಟು ಜನಕ್ಕೆ ಅಷ್ಟು ಇದು ತುಂಬ ಜನಕ್ಕೆ ರೀಚ್ ಆಗಬೇಕಾಗಿದೆ. ತುಂಬ ಜನದು ಈ ಥರ ಒಂದೊಂದು ಕಾಲೇಜಲ್ಲಿ ಕಂಟಿನ್ಯೂಸ್ ತುಂಬ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ 50-60% ಫೇಲ್ ಆಗ್ತಿದ್ದಾರಂತೆ. ಚೆನ್ನಾಗಿ ಬರ್ತಿದ್ರು ಕೂಡ ಫೇಲ್ ಆಗ್ತಿದ್ದಾರೆ. ಈ ಥರ ಯಾಕೆ? ಜಸ್ಟ್ ಇವರೇನಾದರೂ ದುಡ್ಡು ಮಾಡ್ತಿದ್ದಾರೆ ಲಕ್ಷ ಕೋಟಿ ಗಂಟಲೆ. ಜಸ್ಟ್ ಪಾಸ್ ಮಾಡಿಬಿಟ್ಟು ರಿವ್ಯಾಲ್ಯೂಷನ್ ಆಗಿದಾಗ ಅದರಿಂದ ದುಡ್ಡು ಬರೋಂಥ ಆ ದುಡ್ಡಿಂದ ಏನಾದರೂ ಕೋಟಿ ಗಂಟಲೆ ದುಡ್ಡು ಮಾಡ್ತಿದ್ದಾರೆ. ಏನು ಮಾಡ್ತಿದ್ದಾರೆ ಗೊತ್ತಾಗ್ತಿಲ್ಲ ನನಗೆ. ಈ ಥರ ಮುಂದೆ ಆಗಬಾರ್ದಂತ ನಾನು ತುಂಬ ಜನಕ್ಕೆ ಕೇಳ್ಕೊತೀನಿ. ನೋಡೋಣ, ಇದು ತುಂಬ ಜನಕ್ಕೆ ರೀಚ್ ಆಗಲಿ. ನಿಮ್ದು ಏನಾದರೂ ಕಮೆಂಟ್ಸ್ಗಳು ಹಾಗೂ ತುಂಬ ಬೇಜಾರಲ್ಲಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಇದೇನಾದರೂ ಹೆಲ್ಪ್ಫುಲ್ ಆಯಿತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಹ್ಯಾವ್ ಗುಡ್ ಡೇ ಗಾಯ್ಸ್, ಲವ್ ಯು ಗಾಯ್ಸ್, ಟಾಟಾ, ಬಾಯ್ ಬಾಯ್.